ಬಲಾಢ್ಯರಿಂದ ಸರ್ಕಾರಿ ಜಾಗದಲ್ಲಿ ಮನೆಯನ್ನು ನಿರ್ಮಾಣ ಮಾಡುವಂತಹ ಒಂದು ಪ್ರಯತ್ನ ನಡೀತಾ ಇದೆ. ಹೀಗಾಗಿ ಸರ್ಕಾರಿ ಜಾಗವನ್ನು ಉಳಿಸುವಂತೆ ಆಗ್ರಹಿಸಿ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ದೊಡ್ಡಬಳ್ಳಾಪುರ ತಾಲೂಕಿನ ರಾಂಪುರ ಗ್ರಾಮಸ್ಥರಿಂದ ಗ್ರಾಮ ಪಂಚಾಯತಿ ಮುಂಭಾಗದಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಆಗ್ತಾ ಇದೆ. ಬಲಾಢ್ಯರಿಂದ ಸರ್ಕಾರಿ ಜಾಗದಲ್ಲಿ ಮನೆ ಕಟ್ಟುವಂತಹ ಒಂದು ಪ್ರಯತ್ನ ಆಗ್ತಾ ಇದೆ. ಹೀಗಾಗಿ ಸರ್ಕಾರಿ ಜಾಗವನ್ನು ಉಳಿಸಿ ಅಂತ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ದೊಡ್ಡಬಳ್ಳಾಪುರ ತಾಲೂಕಿನ ರಾಂಪುರ ಗ್ರಾಮಸ್ಥರಿಂದ ಗ್ರಾಮ ಪಂಚಾಯಿತಿಯ ಮುಂಭಾಗದಲ್ಲಿ ದೊಡ್ಡ ಮಟ್ಟದ ಪ್ರತಿಭಟನೆ. ಆಶಯ ಯೋಜನೆಯಡಿ ಬಡವರಿಗಾಗಿ ನಿವೇಶನಕ್ಕಾಗಿ ಮೀಸಲಿಟ್ಟಿರುವ ಜಾಗದಲ್ಲಿ ಇವರು ಈ ರೀತಿಯಾಗಿ ಮನೆ ಕಟ್ಟೋಕೆ ತಯಾರಿ ಮಾಡ್ಕೊಳ್ತಾ ಇದ್ದಾರೆ. ದೊಡ್ಡ ಬೆಳವಂಗಳ ಏನಿದೆ ಆ ಗ್ರಾಮದ ಪಂಚಾಯಿತಿಯಲ್ಲಿ ನಡೆದಿರುವಂಥದ್ದು. ರಾಂಪುರ ಗ್ರಾಮ ಪಂಚಾಯತ್ ಸರ್ವೆ ನಂಬರ್ 129ರಲ್ಲಿ ಒಟ್ಟು 3.9 ಗುಂಟೆ ಜಾಗ ಇದೆ, ಮೀಸಲಿಟ್ಟಲಾಗಿದೆ. ಅದರಲ್ಲಿ 2 ಎಕರೆ ಜಾಗವನ್ನು ಆಶ್ರಯ ಯೋಜನೆಗಾಗಿ ಮೀಸಲಿಟ್ಟಿದ್ರು. ಹೀಗಾಗಿ ಉಳಿದ ಜಾಗವನ್ನು ಹುರೆಮಂದಿ ಅಂತ ಹೇಳಿ ನಿಗದಿ ಮಾಡಲಾಗಿತ್ತು. ಈ ಸರದಿ ಜಾಗದಲ್ಲಿ ಬಲಾಢ್ಯರು ಏನು ಮಾಡ್ತಾ ಇದ್ದಾರೆ, ಮನೆಗಳನ್ನು ಕಟ್ಟೋಕೆ ಮುಂದಾಗಿದ್ದಾರೆ. ಹೀಗಾಗಿ ಕೂಡಲೇ ಇದಕ್ಕೆ ಸಂಬಂಧಪಟ್ಟಂತಹ ಯಾರ ಅಧಿಕಾರಿಗಳಿದ್ದೀರಿ ಅವರೆಲ್ಲರೂ ಕೂಡ ಕಾಮಗಾರಿಯನ್ನು ನಿಲ್ಲಿಸಬೇಕು ಅಂತ ಹೇಳಿ ಪ್ರತಿಭಟನೆಯನ್ನು ಮಾಡ್ತಿದ್ದಾರೆ ಗ್ರಾಮಸ್ಥರು. ಹಲವು ಬಾರಿ ನಾವು ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ರು ಕೂಡ ಯಾವುದೇ ಕ್ರಮ ಆಗಿಲ್ಲ ಅಂತ ಹೇಳಿ ಗ್ರಾಮಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನ ಒಂದು ವ್ಯಾಪ್ತಿಯಲ್ಲಿ ನಡೆದಂತಹ ಒಂದು ಘಟನೆ ಇದು. ತುಂಬ ಯಾರು ಸ್ವಲ್ಪ ಇನ್ಫ್ಲೂಯೆನ್ಸ್ ಇರ್ತಾರೋ ಅವರು ಸರ್ಕಾರಿ ಜಾಗ ಖಾಲಿ ಇದೆ ಅಂತ ಹೇಳಿಬಿಟ್ಟು ಆ ಜಾಗದಲ್ಲಿ ಮನೆ ಕಟ್ಟೋಕೆ ಎಲ್ಲ ರೀತಿಯ ತಯಾರಿಯನ್ನು ಮಾಡ್ಕೊಳ್ತಾ ಇದ್ದಾರೆ ಅಂತ. ಹೀಗಾಗಿ ಇದು ಗಮನಿಸಿದ್ದಾರೆ ಆ ಭಾಗದ ಜನರು, ಗ್ರಾಮಸ್ಥರು ಕೂಡ. ಈ ರೀತಿಯಾಗಿ ಅನ್ಯಾಯ ಆಗ್ತಾ ಇದೆ, ಸರ್ಕಾರಿ ಜಾಗವನ್ನು ನುಂಗ ಹಾಕ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಯಾರ್ಯಾರಿದ್ರಿ ಇದರ ಬಗ್ಗೆ ಕ್ರಮ ತೆಗೆದುಕೊಳ್ಳಿ ಅಂತ ಮನವಿ ಕೊಟ್ಟಿದ್ದಾರೆ. ಆದರೂ ಕೂಡ ಯಾರು ತಲೆ ಕೆಡಿಸ್ಕೊಂಡಿಲ್ಲ ಅಲ್ಲಿ. ಹೀಗಾಗಿ ಈಗ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಗ್ರಾಮ ಪಂಚಾಯತಿ ಒಂದು ಮುಂಭಾಗದಲ್ಲಿ. ಯಾರ್ಯಾರು ಬಲಾಢ್ಯರಿದ್ದಾರೆ ಅಂದರೆ ಇನ್ಫ್ಲೂಯೆನ್ಸ್ ಜಾಸ್ತಿ ಇರುವಂಥವ್ರು, ನಮ್ಮದೇ ನಡೆಯುತ್ತೆ ಅನ್ನೋಂಥವ್ರು ಇರ್ತಾರಲ್ಲ ಕೆಲವರು ಊರುಗಳಲ್ಲಿ, ಅಂಥವ್ರು ಸರ್ಕಾರಿ ಜಾಗ ಅಂಥೇಳಿ ಅಲ್ಲಿ ಮನೆ ಕಟ್ಟೋಕೆ ಎಲ್ಲ ರೀತಿ ತಯಾರಿ ಮಾಡ್ಕೊಂಡಿದ್ದಾರೆ. ಅದನ್ನು ನಿಲ್ಲಿಸಿ ಅಂತ ಹೇಳಿ ಈಗ ಪ್ರತಿಭಟನೆ ಮಾಡ್ತಾ ಇರುವಂಥ ದೊಡ್ಡಬಳ್ಳಾಪುರ ರಾಂಪುರ ಗ್ರಾಮಸ್ಥರಿಂದ ಗ್ರಾಮ ಪಂಚಾಯತಿ ಮುಂದೆಯೇ ಅವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಯಾಕಂದರೆ ಆಶ್ರಯ ಒಂದು ಯೋಜನೆ ಅಡಿಯಲ್ಲಿ ಬಡವರು ಮನೆ ಕಟ್ಸ್ಕೊಳ್ಬೇಕು ಅಂತ ಹೇಳಿ ನಿವೇಶನಕ್ಕಾಗಿ ಅದು ಮೀಸಲಿಟ್ಟಂತಹ ಜಾಗ ಅದು ಅವ್ರಿಗೆ ಕೊಡಬೇಕು. ಆದರೆ ಇಲ್ಲಿ ಇಲ್ಲ, ಇದ್ದಂಥವರೇ ಶ್ರೀಮಂತರೇ ಈ ಒಂದು ಜಾಗಗಳನ್ನು ಉಪಯೋಗ ಮಾಡ್ಕೊಳ್ತಾ ಇದ್ದಾರೆ. ದೊಡ್ಡ ಬೆಳವಂಗಲ ಏನಿದೆ ಆ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಆಗಿರುವಂಥದ್ದು. ಹೀಗಾಗಿ ಆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ರಾಂಪುರ ಗ್ರಾಮದ ಒಂದು ಸರ್ವೆ ನಂಬರ್ 129ರಲ್ಲಿ ಒಟ್ಟು 3.9 ಗುಂಟೆ ಜಾಗವನ್ನು ಮೀಸಲಿಡಿಸಿದ್ರು. ಅದರಲ್ಲಿ ಪ್ರತ್ಯೇಕವಾಗಿ 2 ಎಕರೆ ಜಾಗವನ್ನು ಆಶ್ರಯ ಯೋಜನೆಗಾಗಿ ಅಂತಲೇ ಮೀಸಲಿಟ್ಟಿದೆ. ಅದು ಬಡವರಿಗಾಗಿ ಕೊಡಬೇಕಾದಂಥ ಒಂದು ನಿವೇಶನದ ಜಾಗ. ಹೀಗೆ ಉಳಿದಂಥ ಒಂದು ಜಾಗವನ್ನು ಕೂಡ ಬೇರೆ ಒಂದು ಯೋಜನೆಗೆ ಒಂದು ಮೀಸಲಿಟ್ಟಿದ್ದಾರೆ. ಹೀಗಾಗಿ ಈ ಒಂದು ಜಾಗದಲ್ಲಿ ಅಕ್ರಮವಾಗಿ ಮನೆಯನ್ನು ಕಟ್ಟಿಕೊಳ್ತಾ ಇದ್ದಾರೆ ಕೆಲವರು ಅಂತ ಹೇಳಿ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಕ್ರಮ ತೆಗೆದುಕೊಳ್ಬೇಕು ಅಂತ ಮನವಿ ಕೂಡ ಮಾಡಿದ್ದಾರೆ ಗ್ರಾಮಸ್ಥರು. ಆದರೂ ಕೂಡ ಇದರ ಬಗ್ಗೆ ಯಾರೂ ಕೂಡ ತಲೆ ಕೆಡಿಸ್ಕೊಂಡಿಲ್ಲ, ಇದ್ರ ಬಗ್ಗೆ ಯಾರೂ ಕೂಡ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಹೀಗಾಗಿ ನೀವು ಕ್ರಮ ತೆಗೆದುಕೊಳ್ಬೇಕು ಅಂತ ಈಗ ದೊಡ್ಡ ಮಟ್ಟದಲ್ಲಿ ಒಂದು ಪಂಚಾಯಿತಿಯ ಮುಂದೆ ಅವರು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಯೋಜನೆ ಆಗಿದೆ. 1 ಎಕರೆ 9 ಗುಂಟೆ ಫ್ರೀ ಮುಂದೆ ಆಗಿದೆ. ಆ 1 ಎಕರೆ 9 ಗುಂಟೆಗೂ ಅಕ್ರಮವಾಗಿ ಎಲ್ಲರೂ ಮನೆಗೂ ಕಟ್ತಾ ಇದ್ದಾರೆ. ಅಧಿಕಾರಿಗಳಿಗೆ ಏನೇ ಹೇಳಿದ್ರು ಸ್ಪಂದಿಸ್ತಾ ಇಲ್ಲ, ಯಾರು ಬಂದು ತನಿಖೆ ಮಾಡಿಲ್ಲ, ಯಾರು ಸ್ಪಾಟಿಗೆ ಬಂದು ವೆರಿಫಿಕೇಶನ್ ಯಾರೂ ಮಾಡ್ತಾ ಇಲ್ಲ. ಎಷ್ಟೇ ಅರ್ಜಿಗಳು ತಗೊಂಡೋಗ್ಕೊಟ್ರು ಗ್ರಾಮ ಮತ್ತು ಪಂಚಾಯತಿ ಗ್ರಾಮ ಮತ್ತು ಪಂಚಾಯತಿ ರಾಂಪುರ ಗ್ರಾಮ ದೊಡ್ಡಬಳ್ಳಾಪುರ ತಾಲೂಕು ದೊಡ್ಡಬಳ್ಳಾಪುರ ಪಂಚಾಯತಿಯಲ್ಲಿ ಒಟ್ಟು ನಾವು ಆದರೆ ಮತ್ತೆ ಒಟ್ಟು ಈಗ ಅವರೇ ಮಿಂಗಲಾಗ್ಬಿಟ್ಟವ್ರೆ, ಅಧಿಕಾರಿಗಳೇ ಮಿಂಗಲಾಗ್ಬಿಟ್ಟು ಕಟ್ಕೊಂಡು ಬಿಟ್ಬಿಟ್ಟಿದ್ದಾರೆ. ಈಗ ಆ ಥರ ಮಾಡ್ತಾರೆ ದೊಡ್ಡಬಳ್ಳಾಪುರ ಪಂಚಾಯತಿ ಪಿ ಡಿ ಆದರ್ಶ್ ಕುಮಾರ್ ಅನ್ಬೋದು. ಇದನ್ನು ಯಾವುದೇ ಕಾರಣಕ್ಕೂ ನೀನು ಮಾಡಿಕೊಡ್ದು, ಇದನ್ನು ನಿಲ್ಲಿಸ್ಬೇಕು, ಊರಿನ ಉಪಯೋಗಕ್ಕಾಗಿ ಇದು ಮಾಡಿದ್ದೀವಿ, ನೀನು ಒಬ್ಬನೇ ಮೆಂಬರ್ ಆಗಿರೋದು, ಇದು ಸ್ವಂತ ನೀನು ಇದು ಮಾಡೋಕ್ಕೆ ಹೋಗ್ಬಾರ್ದು, ಅಳತೆ ಮಾಡಿ ಎಲ್ಲರೂ ಊರಿಗೆ 10 ಅಡಿ ಬರಲಿ ಒಂದು ಜಮೀನನ್ನ ಇದು ಮಾಡ್ಕೊಬೇಕು ಅಂತ ನಿಲ್ಲಿಸಿದ್ರು. ಅದಕ್ಕೆ ಇವರು ರಿಯಲ್ಲಾಗಿ ಇಬ್ಬರು ಮೆಂಬರ್ಗಳು, ಅವರವರೇ ಮೆಂಬರ್ ಹೆಸರು ರೇಖಾ ಕೃಷ್ಣಮೂರ್ತಿ ಅಂತ, ಇನ್ನೊಬ್ರು ಯಾರಪ್ಪ ವಟಪಳ್ಳಿ ರುದ್ರೇಶ್. ಇವರೇನೇ ಸ್ವತಃ ಏನು ಮಾಡ್ತಾರೆ ಊರವ್ರು ನಡೆಯೋಕೆ ಕಟ್ಟ ಅಂತ ಇವರೇ ಕುಮ್ಮಕ್ಕೆ ಕೊಟ್ಬಿಟ್ಟು ಇವರೇನೆ ಎಲ್ಲ ನಿಂತ್ಕೊಂಡು ರಾತ್ರಿನೇ ಕಟ್ಟಿಸ್ತಾವ್ರೆ. ಇದು 3 ದಿನದಿಂದ ರಾತ್ರಿನೇ ಪಿಲ್ಲರ್ ಹಾಕಿ ಜಲ್ಲಿ ಇವೆಲ್ಲ ಸುರಿಸಿ ಎಲ್ಲ ಮಾಡ್ತಾರೆ. ಅದಕ್ಕೆ ನಮ್ಮ ರೈತರು ಏನು ಮಾಡ್ಯವ್ರೆ, ಇಲ್ಲ ಮನೆಯೇ ಕಟ್ತಾ ಇರೋದು. ಅವ್ರದ್ದು ಹಾಲಿ 2 ಮನೆ ಇದೆ. ಅವರು ಹೆಚ್ಚು ಕಮ್ಮಿ 100 × 100 ಅಡಿ ಐತಿ, ರೋಡಿನ ತನಕ ಬಂದುಬಿಟ್ಟವ್ರೆ. ಇನ್ನು ಪ್ರತಿಯೊಬ್ಬ ಊರಿನ ಗ್ರಾಮಸ್ಥರು ಅವ್ರಿಗೂ ಅಷ್ಟೇ ಕೊಟ್ಬಿಡ್ಲಿ, ಏನು ತೊಂದರೆ ಇರಲ್ವಲ್ಲ. ಅದಕ್ಕೆ ನಾವು ಪಿ ಡಿ ಒ ಅಧಿಕಾರಿ ಹೋಗಿ ಕೇಳಿದ್ಕೆ ನೀವು ಕಟ್ಕೊ ಹೋಗ್ರಿ. ಅವಾಗೆ ನಾವು ಈ ಊರಿನ ಆಲ್ ಇಂಡಿಯಾ ಮುಂದ್ಗಡೆ ಇರೋವನ್ನ ನೀವು ಎಲ್ಲ ಮಾಡ್ಕೊ ಹೋಗ್ರಿ ಅಂತ ಎಲ್ಲ ಜನಗಳು ದುಂಬ್ಲಿ ಎದ್ದು ನೀರನ್ನು ಬಿಡಬೇಡ್ರಿ, ಏನು ಬಿಡಬೇಡ್ರಿ, ಇದು ಕೆಲಸ ಕ್ಲಿಯರ್ ಆಗತಕ್ಕ ಅಂತ ಎಲ್ಲ ಇದು ಮಾಡಿಸ್ಬಿಟ್ಟು ಸ್ಟಾಪ್ ಆಯಿತು. ಅದಕ್ಕೆ ನಾವು ಶನಿವಾರ ದಿನ ಅಧಿಕಾರಿಗಳಿಗೆ ಹೋಗಿ ಹೇಳಿದೆ ನಾನು,
ಹಿಂಗೆ ಆಗೇಸ್ ಅಂತ ಯಾರು ಹೇಳಿದಾರೋ ನಾನು ಸ್ಟಾಪ್ ಮಾಡಿಸಿದ್ದೀನಿ ರೀ ಅಂತ ಹೇಳಿರು. ಅದಕ್ಕೆ ಬರಲೇ ಇಲ್ಲ. ಅವ್ರೇನು ಹೇಳ್ಕೊಟ್ಟವ್ರೆ ಅಧಿಕಾರಿಗಳು, ಹಣ ಎಲ್ಲ ತಗೊಂಬಿಟ್ಟು ಶನಿವಾರ ಭಾನುವಾರ ನೀನು ಆಯ್ಕೆ ಮಾಡೋ ರಜಾ ದಿನ ಇರ್ತದೆ, ಆಮೇಲೆ ಏನೋ ಮಾಡ್ಕೊಳ್ಳೋಣ ಅಂತ ಸದುಪಯೋಗ ಮಾಡ್ಕೊಂಡವ್ರೆ. ಅದಕ್ಕೆ ನಾವು ಗ್ರಾಮಸ್ಥರೆಲ್ಲ ಸೇರಿಬಿಟ್ಟು ಇವತ್ತಿನ ದಿನ ಇದು ಮಾಡಿದ್ದೀವಿ ಸರ್, ಪ್ರತಿಭಟನೆ ಮಾಡ್ತಿದ್ದೀವಿ ಸರ್. ನಮ್ಮ ಹೆಸರು RG ರುದ್ರೇಗೌಡ, ಆಲ್ ಇಂಡಿಯಾ ಡೈರಿ ಕಾರ್ಯದರ್ಶಿ ಸರ್. ದೊಡ್ಡಬೆಳಂಗ್ಲ ಗ್ರಾಮ ಪಂಚಾಯಿತಿಯಲ್ಲಿ ರಾಂಪುರ ಗ್ರಾಮದಲ್ಲಿ 129ನೇ ಸರ್ವೆ ನಂಬರಲ್ಲಿ 2 ಎಕರೆ ಆಶ್ರಯ ಯೋಜನೆಯಾಗಿ ಸುಮಾರು ವರ್ಷಗಳಾಗಿದೆ. ಆ ಆಶ್ರಯ ಯೋಜನೆ ಒಳಗಡೆ ಸುಮಾರು 40 ಮನೆಗಳನ್ನು ಕಟ್ಟಿದ್ದಾರೆ. ಆ ಮನೆಗಳಿಗೆ ಗ್ರಾಂಟ್ ಕೊಟ್ಟಿದ್ದಾರೆ, ಕರೆಂಟ್ ಬಿಲ್ ಸೌಲಭ್ಯ ಕೊಟ್ಟಿದ್ದಾರೆ, ನೀರಿನ ಸೌಲಭ್ಯ ಪಂಚಾಯತಿಯಿಂದ ಅಭಿವೃದ್ಧಿ ಅಧಿಕಾರಿ ಎಲ್ಲದೂ ಕೊಟ್ಟಿದ್ದಾರೆ. ಪ್ರತಿಯೊಂದು ಕೊಟ್ಟಿದ್ದರು. ಮನೆಗಳಿಗೆ ಖಾತೆಗಳು ಕಾನೂನುಬದ್ಧವಾದ ದಾಖಲೆಗಳನ್ನು ಮಾಡಿಕೊಟ್ಟಿಲ್ಲ. ಯಾವುದೇ ರೀತಿ ನಾವು ಹೋಗಿ ಪಂಚಾಯತಿಗೆ ನಮ್ಮ ದಾಖಲೆಗಳನ್ನು ಮಾಡಿಕೊಡ್ರಿ ಅಂತ ಸುಮಾರು ವರ್ಷದಿಂದ ಅರ್ಜಿಗಳು ಕೊಟ್ಟರು. ಯಾರೂ ಬಂದು ನಮಗೆ ದಾಖಲೆಗಳು ಮಾಡಿಕೊಡ್ತಾರೆ, ಯಾರೂ ಸ್ಪಂದಿಸ್ತಿಲ್ಲ ಅಧಿಕಾರಿಗಳು. ಎಷ್ಟೇ ಅರ್ಜಿಗಳು ಹೋದರೂ ಅದೇ ಫೈಲಾಗಿರ್ತವೆ, ಮುಂದೆ ಕಳಿಸಿದ್ದೀವಿ ಅಂತಾರೆ. ಯಾರೂ ಇಲ್ಲಿ ಬಂದು ನಮಗೆ ಬಗೆಹರಿಸಿಲ್ಲ. ಸುಮಾರು 40 ವರ್ಷದಿಂದ ಅದೇ ಮನೆಗಳು ಕಟ್ಕೊಂಡು ಗ್ರಾಂಟ್ಗಳು ಕೊಟ್ಟಿದ್ದಾರೆ, ಪ್ರತಿಯೊಂದು ಸೌಲಭ್ಯ ಕೊಟ್ಟಿದ್ದಾರೆ. ಯಾವುದೇ ಕ್ರಮಬದ್ಧವಾದ ಹಕ್ಕುಪತ್ರ ಕೊಟ್ಟಿಲ್ಲ. ಒಂದು ಖಾತೆ ಮಾಡಿಕೊಡ್ರಿ ಅಂತ ಹೇಳಿದ್ರು, ಖಾತೆಗಳು ಮಾಡಿಕೊಟ್ಟಿಲ್ಲ. ಸುಮಾರು 8 ಹಕ್ಕುಪತ್ರಗಳು ಕೊಟ್ಟಿದ್ದಾರೆ. ಆ ಹಕ್ಕುಪತ್ರಗಳು ತಗೊಂಡೋಗಿ ಖಾತೆ ಮಾಡಿಕೊಡ್ರಿ ಅಂದರೆ ಅವೆಲ್ಲರೂ ಬೋಗಸ್ ಅಂತ ಹೇಳ್ತಾವ್ರೆ. ಅಧಿಕಾರಿಗಳೇ ಹಕ್ಕುಪತ್ರ ಕೊಟ್ಟಿದ್ದಾರೆ, ಅವರೇ ಅಧಿಕಾರಿಗಳೇ ಇವೆಲ್ಲ ನಡೆಯಲ್ಲ ಅಂತ ಹೇಳಿ ಸುಳ್ಳು ಮಾಹಿತಿ ಕೊಟ್ಟು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.